ರೌಡಿ ಶೀಟರ್ ಆಗ್ತಾರ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಸಾಧ್ಯತೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ರೌಡಿ ಶೀಟರ್ ಆಗ್ತಾರ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಸಾಧ್ಯತೆ. ಕೊಲೆ ಕೇಸ್ನ 4 ಆರೋಪಿಗಳು ಇದೀಗ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರಿಂದ ಕೊಲೆ ಆರೋಪಿಗಳ ಹುಡುಕಾಟ. ಬೆಂಗಳೂರು, ಮೈಸೂರು ಸೇರಿ ಹಲವೆಡೆ ಹುಡುಕಾಟ. ಆರೋಪಿಗಳ ಸಿಡಿಆರ್ ಪಡೆದು ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ಕೊಲೆಯಾದ ದಿನ ಪರಾರಿಯಾಗಿರುವಂಥ ಆರೋಪಿಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತಿರುವು ಈಗ ಸಿಗ್ತಾ ಇರುವಂಥದ್ದು. ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರೋಪಿಗಳೀಗ ಪರಾರಿಯಾಗಿದ್ದಾರೆ. ಜೊತೆಗೆ ಈಗಾಗಲೇ ದರ್ಶನ್ ಅವರ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಜೊತೆಗೆ ಈ ಹಿಂದೆ ನಡೆದಿರುವಂಥ ಹಲವು ಕ್ರಿಮಿನಲ್ ಅಂದರೆ ಆಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಲಾಟೆ ಮಾಡ್ಕೊಂಡಿದ್ರು, ಒಂದಷ್ಟು ವಿವಾದಗಳು ಕೂಡ ಆಗಿದ್ದವು. ಇವೆಲ್ಲವನ್ನೂ ಸೇರಿಸಿ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ತಾರಾ ಪೊಲೀಸರು ಅನ್ನುವಂಥ ಈಗ ಪ್ರಶ್ನೆ ಕಾಡ್ತಿರುವಂಥದ್ದು. ಸಹಜವಾಗಿಯೇ ರೌಡಿ ಶೀಟರ್ ಯಾವುದೇ ಒಬ್ಬ ಆರೋಪಿ ಮೇಲೆ, ಕ್ರಿಮಿನಲ್ ಮೇಲೆ ಯಾಕೆ ಮಾಡ್ತಾರೆ ಅಂತಂದರೆ ಅವನು ಅತಿ ಹೆಚ್ಚು ಏನು ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿಕೊಂಡ ನಂತರ ಅವನು ಏನು ಅಪರಾಧ ಕೃತ್ಯಗಳಲ್ಲಿ ಹೆಚ್ಚು ಭಾಗಿಯಾಗಿರೋದನ್ನು ಪರಿಗಣಿಸಿ ಕೊಲೆ, ದರೋಡೆ, ಸುಲಿಗೆ, ಡಕಾಯಿತನ ಮತ್ತು ಜನರನ್ನು ಬೆದರಿಸುವಂಥದ್ದು, ಈ ರೀತಿ ಅಪರಾಧದ ಕೃತ್ಯಗಳಲ್ಲಿ ಅತಿ ಹೆಚ್ಚು ಕಾಣಿಸಿಕೊಂಡಂಥ ಅಪರಾಧಿಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಇದೀಗ ದರ್ಶನ್ ಮೇಲೆ ಏನಾದರೂ ರೌಡಿ ಶೀಟರ್ ಓಪನ್ ಮಾಡ್ತಾರಾ? ಆ ಥರದ್ದೊಂದು ಚರ್ಚೆ ಈಗ ಸುದ್ದಿ ಹೊರಗಡೆ ಬರ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಆರೋಪಿಗಳೀಗ ತಲೆಮರೆಸಿಕೊಂಡಿರುವಂಥದ್ದು. ಸೊ ಅವರ ಬಂಧನಕ್ಕೂ ಕೂಡ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ಸ್ಥಳ ಮಹಜರು ಸೇರಿದಂತೆ ಇಂಚಿಂಚು ಮಾಹಿತಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ತನಿಖೆ ಈಗ ನಡೀತಿರುವಂಥದ್ದು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ ಭಾಗಿಯಾಗಿರುವುದು ಈಗಾಗಲೇ ಬೆಳಕಿಗೆ ಬಂದಿದೆ. ಅವರನ್ನೆಲ್ಲ ಈಗ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಪೊಲೀಸ್ ಕಸ್ಟಡಿಯಲ್ಲಿರುವಂಥ ದರ್ಶನ್ ಹಾಗೂ ಅವರ ಗ್ಯಾಂಗನ್ನು ವಿಚಾರಣೆ ನಡೆಸ್ತಿರುವಂಥ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಸಾಕ್ಷ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಸ್ಥಳ ಮಹಜರನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭದಲ್ಲಿ ಸಾಕ್ಷ್ಯಗಳು ಬಹಳ ಮುಖ್ಯ ಆಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ದರ್ಶನ್ ನಾನು ಹಲ್ಲೆ ಮಾಡಿದ್ದು ನಿಜ ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು. ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ಗೆ ಸಿಗ್ತಿದೆಯಾ VIP ಟ್ರೀಟ್ಮೆಂಟ್? ಸ್ಟೇಷನ್ ಸುತ್ತ ಶಾಮಿಯಾನ ಪರದೆ ಕಟ್ಟಿದ ಪೊಲೀಸರು. ಠಾಣೆಯೊಳಗಡೆ ದೃಶ್ಯ ಕಾಣದಂತೆ ಶಾಮಿಯಾನದ ಪರದೆ. ಸಾರ್ವಜನಿಕರಿಗೂ ಎಂಟ್ರಿ ಇಲ್ಲದ ಹಾಗೆ ಶಾಮಿಯಾನ ಕಟ್ಟಿರುವಂಥದ್ದು. ಠಾಣೆ ಬಳಿ ಬಂದ ಸಾರ್ವಜನಿಕರನ್ನ ವಾಪಸ್ ಕಳಿಸಿರುವಂಥ ಪೊಲೀಸರು. ಸಣ್ಣ ಪುಟ್ಟ ಕೇಸ್ ಅಂತ ಬಂದವರು ವಾಪಸ್ ಆಗ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ದರ್ಶನ್ಗೆ ಸಿಗ್ತಿದ್ಯಾ VIP ಟ್ರೀಟ್ಮೆಂಟ್? ಅಲ್ರಿ,
ಈ ಕೊಲೆ ಮಾಡಿದ ಆರೋಪಿಗಳಿಗೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ರಾಜಾತಿಥ್ಯ ಕೊಡ್ತಾರೆ ಅಂತ ಅನ್ನೋದೇ ಆದರೆ ಏನಿದು? ಈ ಒಂದು ಪ್ರಕರಣವನ್ನ ಪೊಲೀಸರು ಯಾವ ರೀತಿ ನೋಡ್ತಾ ಇದ್ದಾರೆ? ಅಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಅಂದ್ರೆ ಮಾಧ್ಯಮದವರಿಗೂ ನಿರ್ಬಂಧ. ಈ ಒಂದು ಪ್ರಕರಣ ಆಗಿದ್ರೆ ಪೊಲೀಸರ ಉದ್ದೇಶ ಏನು? ಅಂದ್ರೆ ದರ್ಶನ್ ಅವರು ಮತ್ತು ಆ ಗ್ಯಾಂಗ್ ಅವರ ಏನು ಆರೋಪಿಗಳ ಮುಖ ಕಾಣಬಾರ್ದಾ? ತಪ್ಪು ಮಾಡಿದವ್ರು ಯಾರೇ ಆಗಲಿ ಈ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು, ತನಿಖೆಯನ್ನು ಎದುರಿಸಲೇಬೇಕು. ಆದರೆ ಶಾಮಿಯಾನ ಯಾಕೆ ಕಟ್ಟಿದ್ರಿ? ಅವ್ರ ಮುಖ ಕಾಣಬಾರ್ದು, ಮಾಧ್ಯಮಗಳು ಎಲ್ಲ ಅವ್ರ ಮುಖವನ್ನು ಸೆರೆ ಹಿಡಿದು ನ್ಯೂಸ್ ಮಾಡಿಬಿಡ್ತಾರೆ ಅನ್ನೋ ಥರನಾ? ಅವ್ರುಗಳೆಲ್ಲ ಏನು ಗನಂದಾರಿ ಕೆಲಸ ಏನು ಮಾಡಿಲ್ವಲ್ಲ? ಅದು ಕೊಲೆ ಮಾಡಿರುವ ಪ್ರಕರಣ 302. ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಸುತ್ತ 200 ಮೀಟರ್ಗಳ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಿರುವಂಥದ್ದು. ಅದು ಓಕೆ, ಈಗ ಅಭಿಮಾನಿಗಳು ಬರ್ತಾರೆ, ಗಲಾಟೆ ಆಗತ್ತೆ, ಅಥವಾ ಏನು ಎನ್ಕ್ವೈರಿ ನಡೆಸೋದಕ್ಕೆ ಕಷ್ಟ ಆಗತ್ತೆ, ಅದು ಒಂಥರದ್ದು. ಆದರೆ ಶಾಮಿಯಾನ ಏನಕ್ಕೆ ಕಟ್ಟಿರುವಂಥದ್ದು? ಏನು ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಇವರೆಲ್ಲ? ಗೊತ್ತಿಲ್ಲ. ಸ್ಟಾರ್ ಆಗಲಿ, ನಾಯಕ ನಟ ಆಗಲಿ, ಇನ್ಯಾರಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಯಾಕೆಂದರೆ ಪೊಲೀಸ್ನವ್ರಿಗೆ ಕಾನೂನನ್ನು ಹೇಳಿಕೊಡುವ ಅಗತ್ಯ ನಮಗೆ ಇರಲ್ಲ, ಯಾಕೆಂದರೆ ಅವ್ರಿಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಆದರೆ ಇದನ್ನೆಲ್ಲ ಯಾಕೆ ಹಿಂಗೆ ಕವರ್ ಮಾಡಿರೋದು? ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೀರಿ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆದರೆ ಸ್ಟೇಷನ್ ಸುತ್ತಮುತ್ತ ಶಾಮಿಯಾನ ಕಟ್ಟಿರೋದು ಅಂದರೆ ಏನು? ಅವ್ರಿಗೇನಾದರೂ VIP ಟ್ರೀಟ್ಮೆಂಟ್, ರಾಜಾತಿಥ್ಯ, ಅಂದರೆ ನಟರು ಅವ್ರ ಮುಖ ಕಾಣಬಾರ್ದು, ಮಾಧ್ಯಮಗಳು ಬಂದು ಏನು ಎಲ್ಲ ರೀತಿಯ ಚಲನವಲನಗಳನ್ನು ಸೆರೆ ಹಿಡಿದು ಬಿಡ್ತಾರೆ, ಅದನ್ನು ತಪ್ಪಿಸುವ ಸಲುವಾಗಿ ಈ ರೀತಿ ಪೊಲೀಸರು ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ. ನಾವೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಏನು ಸುತ್ತಮುತ್ತ ಶಾಮಿಯಾನ ಕಟ್ಟಿದ್ದಾರೆ. ಈ ಥರದ್ದೊಂದು ಕಾನೂನಲ್ಲಿ ಈ ಥರದೊಂದು ವ್ಯವಸ್ಥೆ ಇದೆಯಾ ಗೊತ್ತಿಲ್ಲ. ಪ್ರತಿಷ್ಠಿತರಿಗೆ, ಪ್ರತಿಷ್ಠಿತ ಆರೋಪಿಗಳಿಗೆ ಅವರು ಎನ್ಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ಶಾಮಿಯಾನ ಹಾಕಿ ಎನ್ಕ್ವೈರಿ ಮಾಡಬೇಕು ಅಂತ ಏನಾದ್ರು ಕಾನೂನಲ್ಲಿ ಇದೆಯಾ? ಖಂಡಿತ ಇಲ್ಲ. ನೀವು ಅಭಿಮಾನಿಗಳು ಬರ್ತಾರೆ, ಅವ್ರನ್ನ ತಡೆ ಹಿಡಿಯೋದಕ್ಕಾಗೋದಕ್ಕೆ ಬೇರೆ ವ್ಯವಸ್ಥೆ ಇದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಅದನ್ನು ತಡೆಗಟ್ಟಬಹುದು. ಆಮೇಲೆ ಪೊಲೀಸರನ್ನ ಕಾವಲು ಹಾಕಿ. ಶಾಮಿಯಾನ ಕಟ್ಟಿದ್ರ ಹಿಂದೆ ಏನು ಉದ್ದೇಶ ಇದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತರಾಗಿರುವ ನಟ ದರ್ಶನ್ ಸೇರಿದಂತೆ ಇನ್ನಿತರ ಗ್ಯಾಂಗ್ ಅನ್ನ ಈಗಾಗಲೇ ನ್ಯಾಯಾಲಯ ಪೊಲೀಸರ ವಶಕ್ಕೆ ಕೊಟ್ಟಿದೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಸ್ಥಳ ಮಹಜರು ಮಾಡಲಾಗಿದೆ. ಜೊತೆಗೆ ಆ ಸ್ಟೇಷನ್ನ ಸುತ್ತಮುತ್ತ ಶಾಮಿಯಾನ ಕಟ್ಟಲಾಗಿದೆ. ಈಗ ಶಾಮಿಯಾನ ಯಾವಾಗ ಕಟ್ತಾರೆ ಅಂತಂದರೆ ಒಂದು ದುಃಖದ ಸಂದರ್ಭದಲ್ಲಿ, ಇನ್ನೊಂದು ಏನು ಸಂಭ್ರಮದ ಸಂದರ್ಭದಲ್ಲಿ. ಈಗ ಸ್ಟೇಷನ್ನಲ್ಲಿ ಶಾಮಿಯಾನ ಅವೆಲ್ಲ ಕಟ್ಟುವಂಥದ್ದು ಯಾವೇ ಇದಿಲ್ಲ, ಏನು ಸಂಪ್ರದಾಯಗಳಂತೂ ಖಂಡಿತ ಇಲ್ಲ. ಕಾನೂನಿನ ಮುಂದೆ ಅವೆಲ್ಲ ಏನೂ ಇರಲ್ಲ. ಯಾವ ನಟ ಆದ್ರೇನು, ಯಾರಾದ್ರೇನು, ಆರೋಪಿನೇ, ಅಪರಾಧನೇ. ಈಗ ಸದ್ಯಕ್ಕೆ ಆರೋಪಿಗಳಾಗಿದ್ದಾರೆ. ಆರೋಪಿಗಳನ್ನು ಎನ್ಕ್ವೈರಿ ಮಾಡೋದಕ್ಕೆ ಶಾಮಿಯಾನ ಹಾಕಬೇಕು, ಮಾಧ್ಯಮಗಳಿಗೆ ನಿರ್ಬಂಧ ಯಾಕೆ ಹಾಕಬೇಕು? ಇದು ಪ್ರಶ್ನೆ.